ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಕಡೆ ಧರ್ಮಸ್ಥಳದ ನೇತ್ರಾವತಿಯ ಸ್ಥಾನಘಟ್ಟದ ಪಕ್ಕದಲ್ಲಿರುವಂಥ ಜಾಗದಲ್ಲಿ, ಭೀಮ ಹೇಳಿದಂಥ ಜಾಗದಲ್ಲಿ ಸಮಾಧಿ ಅಗೆಯುವಂಥ ಕೆಲಸ ಜೋರಾಗಿ ನಡೀತಿದೆ. ಇಡೀ ರಾಜ್ಯ, ಇಡೀ ರಾಷ್ಟ್ರದ ಎಲ್ಲ ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ಬೀಡಿಬಿಟ್ಟಿವೆ. ಒಂದೊಂದಲ್ಲ ಎರಡೆರಡು ಕ್ಯಾಮ್ರಾಗಳು, ಒಂದೊಂದು ಮಾಧ್ಯಮಗಳು ತನ್ನ ರಿಪೋರ್ಟರ್ಗಳನ್ನು, ತನ್ನ ಕ್ಯಾಮ್ರಾಮನ್ಗಳನ್ನು ಕಳಿಸಿ ಅಲ್ಲಿ ಪ್ರತಿ ಕ್ಷಣದ ಒಂದು ವಿವರವನ್ನು ಪಡೆದುಕೊಳ್ತಾ ಇದೆ. ಎಲ್ಲಿ ಒಂದಾದರೂ ಮೂಳೆ ಸಿಗತ್ತಾ? ಈಗಾಗಲೇ ಭೀಮ ಹೇಳಿರುವಂತೆ ಸರಿಸುಮಾರು 450ಕ್ಕೂ ಹೆಚ್ಚು ಅಸಹಜ ಸಾವುಗಳ ಹೆಣಗಳನ್ನು ಹೂತಿರುವುದಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಅದರ ಪರವಾಗಿ ಒಂದಾದರೂ ಮೂಳೆ ಸಿಗತ್ತೆ ಅನ್ನುವಂಥ ಕುತೂಹಲಕ್ಕೆ ಮಾಧ್ಯಮಗಳು ಕೂಡ ಬಂದಿವೆ. ಒಂದು ಮೂಳೆ ಸಿಕ್ಕರೂ ಕೂಡ ಅದು ದೊಡ್ಡ ನ್ಯೂಸ್ ಆಗುತ್ತೆ, ಅದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಎನ್ನುವ ಕಾರಣಕ್ಕಾಗಿ ಇಡೀ ರಾಷ್ಟ್ರ ಧರ್ಮಸ್ಥಳದ ನೇತ್ರಾವತಿಯ ಸ್ಥಾನಘಟ್ಟದ ಪಕ್ಕದಲ್ಲಿ ಬೀಡುಬಿಟ್ಬಿಟ್ಟಿದೆ. ಆದರೆ ಮಾಧ್ಯಮದವರಿಗೆ ಸ್ವಲ್ಪ ದೂರದಲ್ಲಿರುವಂತೆ SIT ತಂಡ ಮನವಿಯನ್ನು ಮಾಡಿದೆ. ಇದರ ಹೊತ್ತಲ್ಲೇ ಇದೀಗ ಮತ್ತೊಂದು ಸುದ್ದಿ ಕೇಳಿಬರ್ತಿದೆ. ಅದೇನೆಂದರೆ, ಇಡೀ ರಾಜ್ಯವೇ ಭೀಮನ ಪರವಾಗಿ ನಿಂತಿದೆ, ಇಡೀ ರಾಜ್ಯವೇ ಅಲ್ಲಿ ಏನಾಗ್ತಿದೆ ಅನ್ನುವಂಥ ಹೋರಾಟ ಮಾಡ್ತಿದೆ. ಜೊತೆಗೆ ಸತ್ಯ ತಿಳಿಬೇಕು ಎನ್ನುವಂಥ ಒಂದು ಮಾತುಗಳು ಕೇಳಿಬರ್ತಿದೆ. ಜೊತೆಗೆ ಈಗಾಗಲೇ ಅನನ್ಯ ಭಟ್ ಅವರ ತಾಯಿಯಾದಂಥ ಸುಜಾತ ಭಟ್ ಅವರ ವಕೀಲರು ಕೂಡ ಒಂದು ಪ್ರೆಸ್ ನೋಟನ್ನು ಹೊರಡಿಸಿದ್ದಾರೆ. 13 ಸ್ಥಳವನ್ನು ಬಿಟ್ಟು, ಈಗಾಗಲೇ SIT ತಂಡದವರು 13 ಸ್ಥಳವನ್ನು ಬಿಟ್ಟು 13 ಸ್ಥಳವನ್ನು ಮಾರ್ಕ್ ಮಾಡಿದ್ದಾರೆ. ಈಗಾಗಲೇ 3-4 ಸ್ಥಳವನ್ನು ಸಮಾಧಿ ಅಗೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಅದಾದ ನಂತರ 13 ಮಾರ್ಕನ್ನು ಬಿಟ್ಟು ಮತ್ತು ಒಂದು ಕಡೆ ಅದು SIT ತಂಡ ಇಲ್ಲಿ ತನಕ ಮಾರ್ಕ್ ಮಾಡಿಲ್ಲ. ಆದರೆ ಭೀಮನ ಜೊತೆ ಒಂದು ಮಾತುಕತೆಯಾಗಿದೆ. ಇವೆಲ್ಲ ಸಮಾಧಿ ಅಗೆದ ನಂತರ ಆ ಜಾಗವನ್ನು ಅಗೆಯುವುದಾಗಿ ಕೂಡ SIT ತಂಡದವರು ಭೀಮನಿಗೆ ಭರವಸೆಯನ್ನು ನೀಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಿದೆ. ಇದು ಒಂದು ಕಡೆ. ಆದರೆ ರಾಜಕಾರಣದ ಮಟ್ಟಿಗೆ ಹೇಳುವುದಾದರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಪ್ರಶ್ನೆ ಕೇಳ್ತಿದೆ. ನೀವು SIT ತಂಡ ಮಾಡಿದ್ದು ಒಳ್ಳೆಯದಾಯಿತು, SIT ತಂಡ ಮಾಡೋದ್ರಿಂದ ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳಿಗೆ ಒಂದು ನ್ಯಾಯ ಸಿಗುತ್ತೆ. ತಲೆಬುರುಡೆ ಸಿಕ್ಕ ನಂತರ ಅಥವಾ ಮೂಳೆಗಳು ಸಿಕ್ಕ ನಂತರ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಯಾಕೆ ತುಟಿಕ್ ಪಿಡಿಕಂತ ಇಲ್ಲ? ಯಾವುದೇ ಒಂದು ಪತ್ರಕರ್ತರು ಕೇಳಿದಂಥ ಕ್ವಶನ್ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಅನ್ನುವಂಥ ಗೊಂದಲ, ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ರಾಜ್ಯದ ಜನರಲ್ಲಿ ಮನೆ ಮಾಡ್ತಾಯಿದೆ. ಈಗಾಗಲೇ ಹೋರಾಟಗಾರರು ಕೂಡ ನೇರವಾಗಿ ಹೇಳ್ತಾರೆ, ಇಲ್ಲ DK ಶಿವಕುಮಾರ್ ಅವರಿಗೆ SIT ರಚನೆ ಮಾಡುವಂಥ ಯಾವುದೇ ಒಂದು ಗೋಜಿರಲಿಲ್ಲ, ಯಾವುದೇ ಒಂದು ಆಸಕ್ತಿ ಇರಲಿಲ್ಲ. ಆದರೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದು, ಯಾಕಂದರೆ ಕೇರಳದ MP ಆಗಿರುವಂಥ, ಅಂದರೆ CPIನ MP ಆಗಿರುವಂಥ ಸಂತೋಷ್ ಅವರು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದು, ನೀವು ತನಿಖೆ ಮಾಡ್ತೀರಾ ಅಥವಾ ರಾಜ್ಯ ಸರ್ಕಾರ ತನಿಖೆ ಅಂತೂ ಮಾಡ್ತಿಲ್ಲ ಕರ್ನಾಟಕ, ಹಾಗಾಗಿ ನೀವು NIA ತನಿಖೆಗೆ ಕೊಡಬೇಕು ಎನ್ನುವಂಥ ಆಗ್ರಹವನ್ನು ಮಾಡಿದಾಗ ಆಗ ಎಚ್ಚೆತ್ತಂಥ ನಮ್ಮ ಕರ್ನಾಟಕ ಸರ್ಕಾರ ಸಡನ್ನಾಗಿ SIT ಫಾರ್ಮ್ ಮಾಡಿ ಅದಕ್ಕೆ 4 ಜನ IPS ಆಫೀಸರನ್ನು ನೇಮಕ ಮಾಡುತ್ತೆ. ಅದಕ್ಕೆ ಮೊಹಂತಿ ಅವರನ್ನು ಕೂಡ ಹೆಡ್ ಮಾಡುತ್ತೆ. ಜೊತೆಗೆ ನಿಷ್ಠಾವಂತ ಅಧಿಕಾರಿಯಾಗಿರುವಂಥ ಅನುಚೇತ್ ಅವರನ್ನು ಕೂಡ ಮೆಂಬರ್ ಆಗಿ ಮಾಡುತ್ತೆ. ಜೊತೆಗೆ ಸ್ಥಳೀಯ ಪೊಲೀಸರ 20 ಪೊಲೀಸ್ ಸ್ಟಾಫ್ಗಳ ಜೊತೆಗೆ ಸರಿಸುಮಾರು 24-25 ಜನರ ತಂಡ SIT ತಂಡ ಇದೀಗ ಮಂಗಳೂರಿನಲ್ಲಿ ಬೀಡುಬಿಟ್ಟಿದೆ. ಮಂಗಳೂರಿನಲ್ಲಿ ಒಂದು IBಯನ್ನು ಕೂಡ ಮಾಡಿದೆ. ಹೀಗಾಗಿ ತನಿಖೆ ಒಂದು ಹಂತಕ್ಕೆ ಬಂದುಬಿಟ್ಟಿದೆ. ಈಗಾಗಲೇ 4 ಸಮಾಧಿಯನ್ನು ಅಗ್ದಾಗಿದೆ, ಇಂಡಿವಿಜುವಲ್ ಸಮಾಧಿಯನ್ನು ಅಗ್ದಾಗಿದೆ. ಇನ್ನು 2-3 ದಿನದಲ್ಲಿ ಸಮಾಧಿ ಆಗುವಂಥ ಕೆಲಸ ಕೂಡ ಮುಗಿಯುತ್ತೆ. ಮತ್ತು ಆ 13 ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಮಾಡಿದ ಸ್ಥಳದಲ್ಲಿ 100 ಶವಗಳು ಸಿಗ್ಬೋದು ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ರೂ ಕೂಡ ಒಂದು ಕಡೆ BJP ಅವರು ಇಲ್ಲ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಿದೆ ಸರ್ಕಾರ ಎನ್ನುವಂಥ ಆಡ್ತಿದ್ರು ಕೂಡ ಸರ್ಕಾರದ ಪರವಾಗಿರುವಂಥ, ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ಮತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹುದ್ದೆಯನ್ನು ನಿಭಾಯಿಸ್ತಿರುವಂಥ ಬೆಂಗಳೂರಿನ ಸಚಿವರಾಗಿರುವಂಥ, ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ದೊಡ್ಡ ಕನಸನ್ನು ಹೊತ್ಕೊಂಡಿರುವಂಥ ಮತ್ತು KPCC ಅಧ್ಯಕ್ಷರಾಗಿರುವಂಥ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ DK ಶಿವಕುಮಾರ್ ಯಾಕೆ ಯಾವುದೇ ಒಂದು ಮಾತನಾಡ್ತಾ ಇಲ್ಲ? ಏನಾದರೂ SIT ತನಿಖೆಯಿಂದ ಏನಾದರೂ ಸತ್ಯ ಹೊರಗೆ ಬಂದರೆ, ಪ್ರಭಾವಿಗಳು ಏನಾದರೂ ಆ ಸಮಸ್ಯೆಗೆ ಸಿಲುಕಿದರೆ ಅದು ಹಿಂದೂ ವಿರೋಧಿ ಧೋರಣೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ DK ಶಿವಕುಮಾರ್ ಸುಮ್ಮನಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ. ನೋಡಿ, ಕಾಂಗ್ರೆಸ್ನಲ್ಲಿ 2 ಅಜೆಂಡಾ ಇದೆ. ಒಂದು ಪ್ರಗತಿಪರ ಅಜೆಂಡಾ ಇದ್ದಾರೆ, ಅಲ್ಲಿ ಸಿದ್ದರಾಮಯ್ಯವರು ಬರ್ತಾರೆ. ಅನೇಕ ಹಿಂದೂ ಧರ್ಮವನ್ನು ಅಥವಾ ಭಕ್ತಿ ಭಾವನೆಯನ್ನು ಸೈಡ್ ಇಟ್ಟು ನೋಡುವಂಥ ಅನೇಕರು ಬರ್ತಾರೆ. ಅದರಲ್ಲಿ ಅಹಿಂದ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, HC ಮಹದೇವಪ್ಪ ಆಗಿರ್ಬೋದು, ಅನೇಕರು, ಆಂಜನೇಯ ಆಗಿರ್ಬೋದು, ಹೀಗೆ KN ರಾಜಣ್ಣ ಆಗಿರ್ಬೋದು, ಹೀಗೆ CM ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಳ್ಳುವಂಥ ಅನೇಕರು ಈ SIT ತಂಡಕ್ಕೆ ಮನವಿ ಮಾಡ್ತಾರೆ ಅಥವಾ SIT ತಂಡವನ್ನು ಫಾರ್ಮ್ ಮಾಡಲಿಕ್ಕೆ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರು ಆ್ಯಸ್ ಯೂಶುವಲ್ ಅವರು ಮೂಢನಂಬಿಕೆ ನಂಬಲ್ಲ ಅಥವಾ ಯಾವುದೇ ಒಂದು ಕ್ಷೇತ್ರದ ಮಹಿಮೆ ಅದು ಯಾವುದು ನಂಬಲ್ಲ. ಹಾಗಾಗಿ
ಸಿದ್ದರಾಮಯ್ಯನವರಿಗೆ ಎಸ್ ಐ ಟಿ ತಂಡ ಫಾರ್ಮ್ ಮಾಡಬೇಕು ಮತ್ತು ಇದೊಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಅಥವಾ ಜನ ಆಕ್ರೋಶಕ್ಕೆ ಮಣಿಬೇಕು ಅನ್ನುವಂಥ ಮನಸ್ಸಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ, ಇದರಿಂದ ಆ ಕ್ಷೇತ್ರಕ್ಕೆ ಮುಜುಗರ ಆಗುತ್ತೆ. ಒಂದು ಓಕೆ, ತನಿಖೆ ಆಗುತ್ತೆ, ಎನ್ಕ್ವೈರಿ ಆಗುತ್ತೆ, ತನಿಖೆ ಆದ ನಂತರ ಎನ್ಕ್ವೈರಿ ಆದ ನಂತರ ತಲೆಬುರುಡೆ ಸಿಕ್ಕಿಲ್ಲ ಅಂದರೆ ಆಗ ಕ್ಷೇತ್ರದ ಮೇಲೆ ಯಾವುದೇ ಕಪ್ಪು ಚಿಕ್ಕಿರಲ್ಲ, ಎಲ್ಲವೂ ಕ್ಲಿಯರ್ ಆಗುತ್ತೆ. ಈ 10-15 ವರ್ಷದಿಂದ ಆರೋಪ ಬರ್ತಾ ಇದ್ದಂಥ ಎಲ್ಲವೂ ಚುಕ್ತವಾಗುತ್ತೆ ಅನ್ನುವಂಥ ಭಾವನೆ ಇದ್ದರೂ ಕೂಡ ಇಲ್ಲ, ಯಾವುದಾದ್ರೂ ಒಂದು ಮೂಳೆ ಸಿಕ್ಬಿಟ್ರೆ ಜನರಿಗೆ ಏನಾಗುತ್ತೆ ಅಂದರೆ ಇಲ್ಲ, ಆ ಕ್ಷೇತ್ರದ ಮೇಲೆ ಕೆಟ್ಟ ಸಂದೇಶ ಬೀಳುತ್ತೆ, ಅದು ಎನ್ಕ್ವೈರಿ ಆಗುತ್ತೋ, ಆ ಆರೋಪಿಗಳು ಶಿಕ್ಷೆ ಆಗುತ್ತೋ, ಬೇರೆ ಪ್ರಶ್ನೆ. ಆದರೆ ಜನಮಾನಸದಲ್ಲಿ ಉಳಿಯುವಂಥ ಒಂದು ಪ್ರಶ್ನೆ ಅಂದರೆ ಇಲ್ಲ, ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಒಂದು ಪ್ರಕ್ರಿಯೆಯಲ್ಲಿ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿರುವಂಥ ತೊರೆಯ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಹೆಣ ಸಿಕ್ಕಿತ್ತು, ಹೂತಿಟ್ಟು ಹೆಣ ಸಿಕ್ಕಿತ್ತು. ಅಸಹಜ ಸಾವುಗಳಾಗಿರುವಂಥ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರ, ಹುಡುಗಿಯರ, ಮಕ್ಕಳ ಸಾವು ಸಿಕ್ತು ಎನ್ನುವ ಕಾರಣಕ್ಕಾಗಿ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಅಥವಾ ಪ್ರಭಾವಿಗಳ ಮೇಲೆ ಅಥವಾ ಧಾರ್ಮಿಕ ಮುಖಂಡರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಅದು ಕೂಡ ನಮ್ಮ ವಿರೋಧಿ ಆಗುತ್ತೆ. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ 2028ರಲ್ಲಿ ಇಲೆಕ್ಷನ್ಗೆ ಹೋದಾಗ ಅದು ಕೂಡ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಎನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಎಸ್ ಐ ಟಿ ಪರ ಮತ್ತು ವಿರೋಧವಾಗಿ ಮಾತನಾಡಬಾರ್ದು. ಅದೇನಾದರೂ ಸಿದ್ದರಾಮಯ್ಯನವರು ಕೇಳಿ, ಮಾನ್ಯ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅದನ್ನು ಕೇಳಿ ಅನ್ನುವಂಥ ಮಾತುಗಳು ಪದೇ ಪದೇ ಎಚ್ಚರಿಕೆಯಿಂದ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಸೌಜನ್ಯ ಪ್ರಕರಣ ಅಥವಾ ದೊಡ್ಡ ಪ್ರಕರಣ ಆದಾಗ ಅದೇ ಕ್ಷೇತ್ರದಲ್ಲಿ ನಿಂತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ಯಾರೇ ಇದ್ದರೂ ಕೂಡ ನನ್ನಂಥ ಸಾವಿರಾರು ಡಿ ಕೆ ಶಿವಕುಮಾರ್ ಅವರು ಹುಟ್ಟಿ ಬಂದು ಅಂಥ ಕೆಟ್ಟ ವಿರೋಧಿಗಳ ವಿರುದ್ಧ ನಿಂತ್ಕೊಳ್ತಾರೆ ಮತ್ತು ಕ್ಷೇತ್ರಕ್ಕೆ ಯಾವುದೇ ಅನ್ಯಾಯವಾಗದಂತೆ, ಕ್ಷೇತ್ರಕ್ಕೆ ಯಾವುದೇ ಕೆಟ್ಟ ಹೆಸರು ಬರದಂತೆ ನೋಡ್ಕೊಳ್ತಾರೆ ಎನ್ನುವಂಥ ಕಠಿಣ ನಿರ್ಧಾರವನ್ನು, ಕಠಿಣ ಘೋಷಣೆಯನ್ನು ಅದೇ ಕ್ಷೇತ್ರದಲ್ಲಿ ಅದೇ ಧಾರ್ಮಿಕ ಮುಖಂಡರ ಜೊತೆ ಮಾತನಾಡಿದ್ದನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೋದು. ಹಾಗಾಗಿ ಇವೆಲ್ಲವನ್ನು ನೋಡ್ತಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟ್ಯಾಂಡಲ್ಲಿದ್ದಾರೆ, ಸಿದ್ದರಾಮಯ್ಯನವರಿಗೆ ಡಬಲ್ ಸ್ಟ್ಯಾಂಡರ್ಡ್ ಇದೆ. ಅಂದರೆ ಒಂದು ಎಸ್ ಐ ಟಿ ಆಗಲಿ ಅಂತ ಇದ್ದಾರೆ, ಆದರೆ ನ್ಯಾಯ ಸಿಗುತ್ತೆ ಅನ್ನುವಂಥ ಗೌರವ ಅಥವಾ ನಂಬಿಕಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಒಂದು ಕ್ಲಿಯರಿಟಿ ಇದೆ, ಅದೇನೆಂದರೆ ಯಾವುದೇ ಕಾರಣಕ್ಕೂ ಕೂಡ ಧಾರ್ಮಿಕ ವಿರೋಧಿ ಚಟುವಟಿಕೆಗಳಾಗಬಾರ್ದು. ಧಾರ್ಮಿಕ ವಿರೋಧವನ್ನು ಮಾಡ್ತಿರುವಂಥ ಎಲ್ಲರನ್ನೂ ಕೂಡ ನಾವು ಹುಟ್ಟು ಅಡಗಿಸಬೇಕು. ಯಾವುದೋ ಒಂದು ಕಮ್ಯುನಿಸ್ಟ್ ಅಥವಾ ಯಾವುದೋ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಅಥವಾ ಯಾವುದೋ ಒಂದು ವಿದೇಶದ ಒಂದು ಧಾರ್ಮಿಕ ಒತ್ತಡಕ್ಕೆ ಒಳಗಾಗಿ ಇವರು ಎಲ್ಲವನ್ನು ಮಾಡ್ತಾಯಿದ್ದಾರೆ, ನಮ್ಮ ಹಿಂದೂ ಧರ್ಮಕ್ಕೆ ಇವರು ಕೆಟ್ಟದನ್ನು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪರೋಕ್ಷವಾಗಿ ಯಾರನ್ನೂ ಹೊಗಳದೆ, ಯಾರನ್ನೂ ತೆಗಳದೆ ಇದೀಗ ಎಸ್ ಐ ಟಿ ತಂಡದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ಒಂದು ತಲೆಬುರುಡೆ ರಹಸ್ಯಕ್ಕೆ ತಲೆ ಹಾಕ್ತಾ ಇಲ್ಲ. ಈ ಡೆವಲಪ್ಮೆಂಟ್ ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ತಗೊಳುತ್ತೆ, ಇದು ಈ ಮಾತು, ಈ ಸೈಲೆನ್ಸ್ ಮುಂದೆ ಯಾವೆಲ್ಲ ತಿರುವು ತೆಗೆದುಕೊಳ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಸಮಾಧಿಯಾಗುವ ಸ್ಥಳದಲ್ಲಿ 10 ತಲೆಬುರುಡೆ ಸಿಕ್ಕಿದೆ, ಆವಾಗ ಉಪಮುಖ್ಯಮಂತ್ರಿ ಆಗಿರುವಂಥ ಅಥವಾ ಮುಂದಿನ ಮುಖ್ಯಮಂತ್ರಿ ಆಗಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲೇಬೇಕಾಗುತ್ತೆ ಮತ್ತು ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಇಲ್ಲಾಂದರೆ ಅದು ರಾಜಕೀಯವಾಗಿ ಅಥವಾ ಪಕ್ಷದ ಅಥವಾ ಒಂದು ಸಚಿವರಾಗಿ ಅವರಿಗೆ ಮುಜುಗರವನ್ನು ತಂದೊಡುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ಥರದ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.